ಅದೇ ಸಬ್ಜೆಕ್ಟೇ ಗೊತ್ತಿಲ್ಲ ನನಗೆ. ನಮಗೂ ಸಭೆ ಇದೆ ಬರೀ ಸಿಸ್ಟ್ ಅಂತ ಹೇಳಿದ್ರು, ಹೋಗ್ಲಿಕ್ಕೆ ತಯಾರಿ ಮಾಡ್ತಾ ಇದ್ವಿ. ಈಗ ರದ್ದಾಗಿದೆ. ಅದಕ್ಕೆ ಏನು ಸಬ್ಜೆಕ್ಟ್ ಇದೆ, ಏನು ಡಿಸ್ಕಷನ್ ಅಂತ ನಮಗಂತೂ ಖಂಡಿತವಾಗಿ ಗೊತ್ತಿಲ್ಲ. ಈಗ ಅದನ್ನ ಏನ್ ಮಾಡುವ, ಇನ್ನೇನು ಅದ್ರ ಮುಂದುವರಿಸಿ ಏನ್ ಮಾಡೋದು ಅಂತ. ಈಗ ಇದು ಕ್ಲೋಸ್ ಆಗಿದೆಲ್ಲ, ಈಗ ಮ್ಯಾಟ್ರ್ ಕ್ಲೋಸ್ ಆಗಿದೆ. ಮ್ಯಾಟ್ರ್ ಕ್ಲೋಸ್ ಆಗಿದೆ. ಏನು ಅದ್ರ ಬಗ್ಗೆ ಚರ್ಚೆ ಮಾಡಿ ಏನು ಅವಶ್ಯಕತೆ ಇಲ್ಲ, ಅನಾವಶ್ಯಕ. ಇಲ್ಲ ಇಲ್ಲ ಕೇಳಿಲ್ಲ, ನಮಗೆ ಅದ್ರ ಬಗ್ಗೆ ಕೇಳಲಿಕ್ಕೆ ಹೋಗಿಲ್ಲ. ಯಾರೇ ಬೇಕಲ್ಲ ಹಾಕೋ ಪ್ರಶ್ನೆ ಇಲ್ಲ ಸರ್. ಪಕ್ಷ ಒಂದಿದೆ, ಪಕ್ಷದಲ್ಲಿ ಎಲ್ಲರೂ ಇದ್ದೀವಿ. ಪಕ್ಷದ ಅಡಿಯಲ್ಲಿ ಅದಕ್ಕೊಂದು ಕಾರ್ಯಕ್ರಮ ಅಷ್ಟೇ. ಯಾರಿಗಾರು ವಿರೋಧ ಮಾಡೋದು ಪ್ರಶ್ನೆ ಇಲ್ಲ. ಅದು ರಾಜಕೀಯಕ್ಕೆ ಬರ್ಬೇಕಾದ್ರೆ ಅದು ಶಕ್ತಿ ಇಟ್ಕೊಂಡ ಬರ್ಬೇಕಾಗ್ತದೆ. ವಿರೋಧ ಮಾಡ್ತಾರೆ ಅಂತ ಹಿಡ್ಕೊಂಡೇನೆ ನಾವು ಅದಕ್ಕೊಂದು ಬ್ಯಾಲೆನ್ಸ್ ಇಟ್ಕೊಂಡೇ ಬರ್ಬೇಕಾಗ್ತದೆ. ಅದು ಮಾಡಿ ಇದ್ದೇ ಇರೋದು ಸ್ವಾಭಾವಿಕ. ಈಗ ಪರಮೇಶ್ವರ ಹೊರಡಿಸಿರೋ ಒಂದು ಪ್ರಕಟಣೆ ರಾಜ್ಯ ಉಸ್ತುವಾರಿಗಳ ಸೂಚನೆ ಮೇರೆಗೆ ಮುಂದೂಡಿದೀವಿ ಅಂತ ಉಲ್ಲೇಖಿಸಿದೆ. ಹೈಕಮಾಂಡ್ಗೆ ಈ ಮೀಟಿಂಗ್ ನ ಅಜೆಂಡಾ ಅಥವಾ ಮೀಟಿಂಗ್ ಉದ್ದೇಶದ ಬಗ್ಗೆ ಹೈಕಮಾಂಡ್ ನ ಮಿಸ್ಲೀಡ್ ಮಾಡಲಾಗಿದೆಯಾ? ಡಿನ್ನರ್ ಸೇರ್ತೀವಿ ಅಂದ್ರೂ ಕೂಡ ಈ ರೀತಿ ಮುಂದೂಡಿಕೆ ಮಾಡೋ ಪರಿಸ್ಥಿತಿ ಬಂತ. ಇಲ್ಲ ನೋಡ್ರಿ, ಮತ್ತೆ ನೀವಂತ ಕೇಳ್ತಿರಲ್ಲ. ನಮಗೆ ನಾವು ಸಭೆ ಕರೆದವರು ಅಲ್ಲ, ಇದನ್ನ ಹೋಗಿ ಡೆಲ್ಲಿಗೆ ಹೇಳಿದವರು ನಾವಲ್ಲ. ಅಲ್ಲಿ ಡೆಲ್ಲಿಯಾಗ ಹೇಳಿದ್ರು, ಇವ್ರದ್ದು ಏನು ಅಜೆಂಡಾ ನಮಗೆ ಗೊತ್ತಿಲ್ಲ. ನಾವು ಅದಕ್ಕೆ ಉತ್ತರ ಹೇಳಂದ್ರೆ ಏನು, ಮತ್ತೆ ನಾವೇನು ಹೇಳೋದು ಮತ್ತೇನೋ ಬರ್ದಾಗ್ತದೆ. ನೀವು ಎರಡು ಪಾರ್ಟಿ ಕೇಳ್ರೆ ಕರೆಕ್ಟ್ ಆಗಿ ಉತ್ತರ ಅಲ್ಲೇ ಸಿಗ್ತೈತಿ. ಮತ್ತೆ ನೀವು ನಮ್ಮನ್ನ ಕೇಳ್ಕೊಂತ ಹಿಂಡಿದ್ರೆ ನಾವೇನ್ ಮಾಡೋರು? ಈಗ ನೋಡಿ ಚರ್ಚೆ ಕೇಳ್ತೀವಿ ಅವ್ರಿಗೆ, ಮತ್ತೆ ಯಾವಾಗ ಇಡ್ತಾರೆ ಏನ್ ಇಡ್ತಾರೆ ನನಗ್ ಗೊತ್ತಿಲ್ಲ. ಅದಕ್ಕೆ ಸಿಕ್ಕಾಗಿ ಚರ್ಚೆ ಮಾಡ್ತೀವಿ. ಅದೀಗ ಆಗಿದ್ದು ಡಿನ್ನರ್ ಅಂತ ಆಗ್ತಾನೆ ಇರ್ತಾವ. ಅದೇನು ಹೊಸದಲ್ಲ, ಎಲ್ಲಾರು ಕೂಡ್ತಿರ್ತಾರೆ, ಮಾಡ್ತಾನೆ ಇರ್ತೀವಿ, ಹೊಸದೇನಲ್ಲ. ಸೊ ಇದು ಯಾಕೆ ರದ್ದಾಗಿದೆ ಏನಾಗಿದೆ ಅಂತ ಅವರೇ ಸಂಬಂಧಪಟ್ಟವ್ರು ಹೇಳಿದ್ರೆ ಕ್ಲಾರಿಟಿ ಸಿಗೋದು. ಅಲ್ಲಿ ಅವರಿಗೆ ಮುಸ್ಕಿನ ಗುದ್ದಾಟ ಇರೋದ್ರಿಂದ ಅದನ್ನೇ ಅವರು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಮಾಡ್ಬೇಕಷ್ಟೇ ರೀ. ಹೈಕಮಾಂಡ್ಗೆ ನಾವ್ ಏನ್ ಮಾಡ್ತಾ ಅಜೆಂಡಾ ಹೇಳಿ ಕನ್ವಿನ್ಸ್ ಮಾಡಿ ಮಾಡ್ಬೋದು. ಮತ್ತೊಂದು ಸರಿ ಏನ್ ತಪ್ಪೇನಿದೆ. ಇವತ್ತು ಮುಂದೆ ಹೋದ್ರೆ ಹೈಕಮಾಂಡ್ಗೆ ನಾವೇನ್ ನಮ್ಮ ಅಜೆಂಡಾ ಇದೆ ಅಂತ ಹೇಳಿ ಮಾಡ್ಬೋದು. ಮಾಡಕ್ಕೇನ ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕೆ ಸಭೆ ಅವ್ರು ಮಾಡಿದ್ದಾರೆ. ಈಗ ಮುಂದೆ ಮಾಡಿದಾರ ಅವ್ರ ಅಜೆಂಡಾ ಏನಂತ ಹೇಳಿ ಬುಕ್ರ ಮಾಡ್ಬೋದು. ಏನು ಈಗೇನ ಕಾಲೇನು ಮಿಂಚಿಲ್ಲಲ್ಲ. ನಮ್ ಜೊತೆ ಯಾರು ಮಾತಾಡಿಲ್ಲ. ಸರಿ ತಪ್ಪ ನಾ ಹೇಳೋದು ಅಷ್ಟೇ ಇಲ್ಲ. ಅಲ್ಲಿ ಕೇಳೋರು ಕೇಳೋ ಸರಿಯಾಗಿ ಹೇಳ್ತಾರೆ. ಈಗ ನಾ ಏನ್ ಹೇಳಂತ, ಈಗ ನಮ್ ದೃಷ್ಟಿಯಲ್ಲಿ ಒಳ್ಳೇದಂತ ಅನಿಸ್ತದೆ, ಇನ್ನೊಂದ್ ದೃಷ್ಟಿಯಿಂದ ಕೆಟ್ಟದ್ ಅನಿಸ್ತದೆ. ಕೇಳೋ, ನಾನು ಮಾತಾಡ್ತೀನಿ. ಅದೇ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡ್ತೀವಿ. ಏನು ಎಂತ ಅಜೆಂಡಾ ಏನು ಕೇಳಿ ನೋಡೋಣ. ಅದನ್ನ ಹೇಳಿದ್ರಲ್ಲ, ಈಗ ಅವರೇ ಅದೇ ಹೈಕಮಾಂಡ್ ಪರ್ಮಿಷನ್ ತಗೊಂಡ್ ಮಾಡಬಹುದು ಅಂತ ಹೇಳಿದ್ರಲ್ಲ. ಕನ್ವಿನ್ಸ್ ಮಾಡಿ ಏನ್ ಅಜೆಂಡಾ ಇದೆ, ಎದಕ್ಕೆ ಸೇರ್ತಾ ಇರುತ್ತೆ ಅವರೇ ಹೋಮ್ ಮಿನಿಸ್ಟ್ರು ಜನರಲ್ ಸೆಕ್ರೆಟರಿ ಜೊತೆ ಮಾತಾಡಿ ಪರ್ಮಿಷನ್ ತಗೋಬಹುದು ಅಂತ ಹೇಳಿದ್ರಲ್ಲ. ಅವ್ರು ಅಲ್ಲಿ ಕನ್ವಿನ್ಸ್ ಮಾಡ್ಬೇಕು, ಯಾಕೆ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ನಮ್ ಸಮಸ್ಯೆ ಏನಂತ. ಸೊ ಕೊಟ್ಟೆ ಕೊಡ್ತಾರೆ. ಕೇಂದ್ರ ಬಿಂದು ನಾವೇನ್ ಆಗ್ತಾ ಇಲ್ಲ ರೀ. ನಾವೇನಾಗಿ ಇಲ್ಲಿ ಕೂತಿದೀವಿ ಅಷ್ಟೇ. ನಾವು ಕೇಂದ್ರ ಬಿಂದು ನಾವು ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ತಾನಾಗಿ ಆದ್ರೆ ಯಾರೇನ್ ಮಾಡ್ಲಿಕ್ಕೆ ಆಗಲ್ಲ. ತಾನಾಗಿ ಆದ್ರೆ ಏನ್ ಮಾಡೋದು. ನೋಡೋಣ ಅದು ಯಾವ್ದು ಇದ್ದೇವೆ ನೋಡೋಣ. ಅದು ಮಾತಾಡ್ಲಿಕ್ಕೆ ಹೇಳ್ತೀವಿ, ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಕ್ ಹೇಳ್ತೀವಿ. ಸಭೆ ಉದ್ದೇಶನ ಮಾಡಿ ಮತ್ತೊಂದ್ಸರಿ ನಿಗದಿ ಮಾಡಕ್ ಹೇಳ್ಬೋದ್ರೆ. ಕನ್ವಿನ್ಸ್ ಮಾಡ್ಬೇಕಲ್ಲ. ಸಮಸ್ಯೆ ಉದ್ಭವ ಆದಾಗ
ಅವರು ಹೈಕಮಾಂಡ್ಗೆ ಹೋಗಿ ಕೇಳಬೇಕು, ನಮ್ದು ಇದು ಸಮಸ್ಯೆ ಇದೆ, ಚರ್ಚೆ ಮಾಡ್ತಾ ಇದೆ ಅಂತ. ಕೊಟ್ಟೆ ಕೊಡ್ತಾರೆ. ದಲಿತ ಸಮುದಾಯದ ಸಮಸ್ಯೆಗಳ ಚರ್ಚೆ ಅಂತ ರದ್ದುಪಡಿಸಿರುವುದು ಹಿನ್ನಡೆ ಅಂತ ಅಲ್ಲ ಇಲ್ಲ? ರಾಜಕೀಯದಲ್ಲಿ ಹಿನ್ನಡೆ ಮುನ್ನಡೆ ಆಗ್ತಾನೆ ಇರ್ತದೆ. ಅದೇನು ಅದಕ್ಕೇನು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಒಂದು ನಾವು ಗೆಲ್ತೀವಿ, ಇನ್ನೊಂದು ಮತ್ತೊಬ್ರು ಗೆಲ್ತಾರೆ, ಮತ್ತೊಬ್ರು ಗೆಲ್ತಾರೆ. ಅದು ರಾಜಕೀಯದಲ್ಲಿ ಯಾರು ಶಾಶ್ವತವಾಗಿ ವಿನ್ನರ್ ಯಾರು ಇಲ್ಲ, ಲೂಸರು ಯಾರು ಇಲ್ಲ.